ಹೋ 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 ಪ್ರಭಾವತಿ ಬರಾಕತ್ತಾಳ ತಾಡಿ. ಪ್ರಭಾವತಿ ಅಕ್ಕಾರ, ಛೇ ಪಾಪ. ಇದು ನಿಮ್ಮ ಗಂಡಂದು ಏನಾರು ಸುದ್ದಿ ಗೊತ್ತಾತ? ಎಲ್ಲದನ ಏನು ಎತ್ತ ಅಂತೇಳಿ? ಏನ ನನ್ನಂತೇಳಿ ಬಂದು ಕೇಳಾಕತ್ತಿ? ಇಲ್ಲಿದ್ದವ್ರನ್ನ ತಲೆ ಕೆಡಿಸಿ ಕಳಿಸ್ತೇವ್ ನೀನ, ಮತ್ತೆ ನನ್ನ ಹತ್ರ ಬಂದು ಕೇಳ್ತೀಯನ? ಯಾಕ ನಿಂಗೆ ಗೊತ್ತಿಲ್ಲನ? ಈಕಿಗೆ ಯಾರು ಹೇಳಿದ್ರು ನಾ ಕಳ್ಸೇನಂತೇಳಿ? ಏ ನಾ ಯಾಕೆ ಕಳ್ಸಕ್ ಹೋಗ್ಲಿ ನಿಮ್ಮ ಮನೆಯವ್ರನ್ನ? ನಾನು ಅವತ್ತು ಜಗಳ ಆದ್ಮೇಲೆ ನಿಮ್ಮ ಮನೆಯವ್ರ ಕೂಟ್ ನಾ ಮಾತಾಡಿಲ್ಲ. ನಾ ಎಲ್ಲಿಂದ ಕಳ್ಸಕ್ ಹೋಗ್ಲಿ? ಸುಮ್ಮನೆ ನೀವು ತಪ್ಪು ತಿಳ್ಕೊಳಕತ್ತೀರಿ ನೋಡ್ರಿ. ನಿಮ್ ಬಗ್ಗೆ ತಪ್ಪು ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ಯಾಕೆ ಹೇಳ್ರಿ, ನೀವು ಎಷ್ಟು ನೀರ ಮುಳುಗ್ತೀರಿ ಏನು ಎತ್ತ ಎಲ್ಲ ಗೊತ್ತಾಗ್ಬಿಟ್ಟತಿ. ನೀವು ಅದೆಲ್ಲ ನನ್ನಂತ ಹೇಳಕ್ ಬರ್ಬೇಡ್ರಿ. ಏನ್ ಇಲ್ಲಿ ಯಾರು ಹುಚ್ಚರಿಲ್ಲ ಕೇಳ್ಕೊಂಡಿದ್ ಮಾಡಕ? ಎದಕ್ ನಿಂತ ಮಾತಾಡಕತ್ತೀರಿ ನೀವು ನನ್ನ ಜೋಡಿ? ಏನ್ ಕೆಲಸ ಐತಿ ನಿಮ್ದು ನನ್ನ ಜೋಡಿ ಮಾತಾಡಕ? ಅಲ್ಲ ಮಾತಾಡಿದ್ರೆ ಮೈ ಮ್ಯಾಗ ಬರ್ತೀರಲ್ರಿ ನೀವು. ಪ್ರಭಾವತಿಯರ ನೋಡ್ರಿ, ಹಂಗೇನಿಲ್ಲ, ನೀವು ತಪ್ಪು ತಿಳ್ಕೊಳಕತ್ತೀರಿ. ನಿನ್ ಬಗ್ಗೆ ತಿಳ್ಕೊಂಡ್ರೆ ನನಗೆ ಏನಾಗಬೇಕಾಗಿತ್ತು? ತಪ್ಪರ ತಿಳ್ಕೊಲಿ ಸರಿಯಾರ ತಿಳ್ಕೊಲಿ, ನೀ ಯಾರು ಯಾವಲ್ಲಿ ಅವ ನೀನು? ನನಗೆ ಎದಕ್ ಬೇಕಾಗಿತಿ? ನೀ ನನ್ನ ಗಂಡಗಿಲ್ಲ ಬರೋ ತಲೆಯಾಗ ತುಂಬಿ ಕಳಿಸಿ ಅಂತ ನನಗೆ ಸಿಟ್ಟು ಇಲ್ಲ. ಯಾಕೆ ಹೇಳ? ನೀ ತುಂಬ್ತೀಯೋ, ಆದ್ರೆ ಅವ್ನ ತಲೆಯಾಗ ತುಂಬಿಕೊಂಡು ಹೋದ್ನಲ್ಲ, ಅವ್ನ ಹೆಂಡತಿ ಮಕ್ಕಳು ಎಚ್ಚರಿ ಇಲ್ಲಲ್ಲ, ಅದ್ರ ಬಗ್ಗೆ ನನಗೆ ಹಂಗಾಗಿ ನನಗೆ ಅದು ಅದೇ, ನೀನು ಅದೇ, ನೀನೊಂಥರ ಇವರ ಕೆಟ್ಟ ಹುಳ ಇದ್ದಂಗೆ. ನಿನ್ನ ಬಗ್ಗೆ ನನಗೆ ಯಾವುದು ಇದು ಇಲ್ಲ. ಹಾಗಾಗಿ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನನಗೆ ಇಲ್ಲಿ ದಾಯಾಗ ನಿಂದ್ರಿಸಿ ಮಾತಾಡಿದ್ರೆ ಇನ್ನೊಂದ್ಸಲ ಯಾವತ್ತಾರ ಚಪ್ಪಲೆ ಹೊಡಿತೇನೆ. ಮತ್ತೆ ನಾ ಹಂಗೆ ಹೊಡೆಯೋದಲ್ಲ ಏನು, 4 ಮಂದಿ ಕುಡಿಸಿ ನಿನ್ನ ಮತ್ತೆ ಬಾಯಾಗಿ ಬೂಟ್ ಇಡಿಸ್ತೀನಿ. ನನ್ನ ಇನ್ನೊಂದ್ಸಲ ಮಾತಿಗೆ ತಾಡ್ಸಿದ್ರೆ ನಿನ್ನ ಮತ್ತೆ ಗ್ರಹಚಾರ ಬಾಗಲ್ ಮುಂದೆ ಬಂದು ಬಿಡಿಸ್ಬಿಡ್ತೀನಿ. ಮತ್ತೆ ಏನ ಸರ್ಕ ಮೊದ್ಲ ಕೆಲಸದ ನಾನು ಹೋಗ್ಬೇಕು. ನಿನ್ನಂಗೆ ಆಲ್ತು ಪಾಲ್ತು ಇದ್ದು ಅವ್ರವ್ರ ಸಂಸಾರ ಹಾಳು ಮಾಡೋದು, ಅದನ್ನ ಮಾತಾಡ್ಕೊಂತ ಅಡ್ಡಾಡೋದು, ಇದೆಲ್ಲ ಮಾಡಕ್ಕಂತ ಕುಂದ್ರಕ್ ಆಗಲ್ಲ ನನಗೆ. ಇನ್ನೊಂದ್ಸಲ ಮಾತಾಡ್ಸಿದ್ರೆ ಇಲ್ಲೇ ಅಲ್ಲ ಎಲ್ಲಿ ನಾಕೊಂಡ್ರು ನನ್ನ ಮಾತಾಡ್ಸ್ಬಾರ್ದು ನೀನು ಅಷ್ಟೇ. ಅಯ್ಯೋ ದೇವ್ರೆ, ಈಗ ಮಾತಾಡಿಸ್ಬಾರ್ದಾಗಿತ್ತು ಮರೆಯುತ್ತವು. ಮಾತಾಡಿಸಿ ಮಂಗಳಾರತಿ ಮಾಡಿಸ್ಕೊಂಡಂಗೆ ಆತು. ಅಲ್ಲ ಇದನ್ನ ಯಾರು ಹೇಳಿದ್ದಾರು? ಇನ್ಯಾರು? ಈಕೆನ ನಾನು ಏನಾರು ಹೋಗಿ ಹೇಳಿಗಳ? ನಾನು ಹಂಗಾರೆ ಯಾರಿಗೂ ಗೊತ್ತಿಲ್ಲ ವಿಚಾರ ಅಂತ ಮಾಡಿದ್ದೆ. ಈಕೆಗೆ ಗೊತ್ತಾಯ್ತಲ್ಲೋ ಮರೆಯ. ಎಲ್ಲ ನನಗೆ ಗೊತ್ತಾಯ್ತು. ಇದು ನಾನು ನಿಂತಿದ್ದೆ ಕೆಲಸ. ಆಕಿನ ಏನು ಮಾಡ್ಲು ಅಂತೀನಿ ನಾನು. ಆಕಿಗೆ ಸಲಿಗೆ ಕೊಟ್ಟಿದ್ದು ಹೆಚ್ಚಾಗೈತಿ. ಆಕಿ ಬರೇ ಮನೆಗೆ ಮಾರಿ ಊರಿಗೆ ಉಪಕಾರಿ. ಇವತ್ತು ಜಾಡಿಸಿ ಬೇಷಾಗಿ ಮಾಡ್ತಾನೆ ಆಕಿನ. ಇವತ್ತು ಇನ್ನೊಮ್ಮೆ ಯಾರು ಬಂದು ಬಾಯಿ ಬಿಟ್ಟಿರಬಾರ್ದು. ಎಲ್ಲದಳವ ನಿನ್ ಮಗಳು? ಕರಿ ಲೋಟಕಿನ ಯಾಕಣ್ಣ ಏನಾತ? ಯಾಕವಾ ನಿಂಗೆ ಗೊತ್ತಿಲ್ಲನ? ಎದಕ್ ಬಂದದ ಪಾಪ ನನ್ನ ಮಗಳು ನಮ್ನಿ ಬೇಸರ ಮಾಡ್ಕೊಂಡು ಮನೆಗೆ ಇಲ್ಲಿಗೆ ಬರೋ ಸುದ್ದಿ ತೆಗಿ ಒಳ್ಳಕಿ. ನಾನು ನೋಡ್ತಾ ಇದ್ದೀನಿ ಅಲ್ಲಿಗೆ ಬಂದು ಹುಡುಗಿ 4-5 ದಿನ ಆದ್ರೂ ಇವನು ಬಂದಿಲ್ಲ. ಹೋಲಿ ಇವನು ಕಳಿಸ್ಬೇಕನ್ನೋದ್ರ ನಿಂತೆಲಾಗಿಲ್ಲಲ್ಲ. ಯಾಕಣ್ಣ ಏನಾತ? ಇನ್ನು ಏನಾತ ಅನ್ನೋದ್ರಾಗ ಅದೆಯಲ್ವಾ ಪಾಪ. ನನ್ನ ಮಗಳಿಗೆ ಬೇಜಾರಾಗೈತಿ ಗೊತ್ತನ? ಏನಾಕಿಗೆ ದರಿದ್ರ ಹಂಗ ಹಿಂಗ ಅಂತ ಏನ ಮಾತಾಡಿದ್ಲು ಅಂತ ನಿನ್ ಮಗಳು. ನಾ ಹೋಗಲ್ಲಪ್ಪ ಅವ್ರ ಮನೆಗೆ ಅಂತತಿ ನನ್ನ ಮಗಳು. ಹಂಗಂದ್ಲ? ಅದು ಅಂದ್ಲಿಕ್ಕೆ ಸರಿಯಾಕಿ ನಿನ್ ಮಗಳನ್ನ ಕೇಳ್ತಾನಿಲ್ಲ. ಏನ್ ದರಿದ್ರ ಈಕೆ ಏನ ಗಂಡನ ಮನೆಗೆ ಹೋದ್ಮೇಲೆ ಏನ್ ಅವ್ರೇನ್ ಕೋಟ್ಯಾಧೀಶ್ವರ ಆಗ್ಯಾರನ? ಕೇಳ್ತಾನೆ ನಾನು ಕರಿಯಿಲ್ಲಕಿನ್ನ. ಹಂಗನ್ವಾ ಮಾತಾಡೋದ ಮಾತ ನೀ ಹೇಳಕ್ ಬರೋದಲ್ಲನ? ಯಾಕ ನೀ ಯಾಕೆ ಸುಮ್ಮನದಿ? ನನ್ಗೆ ಅದ ತಿಳಿವಲ್ತೀಗ. ಯಾಕವಾ ನಿನ್ ಮನಸ್ನ್ಯಾಗ ಹಂಗ ಬಂತಾನ? ಹೆಂಗ ಮನಸ್ನ್ಯಾಗ? ತೋತ ಇಲ್ಲಣ್ಣ, ನಾನು ಯಾಕೆ ಹಂಗೆ ಅನ್ಕೊಲಿ? ಅಲ್ಲ ನಾನು ಹಂಗೆ ದರಿದ್ರಾಗಿರಿದ್ರ ಅಂತ ಅನ್ಕೊಳ್ಳೋದಾಗಿತ್ತಂದ್ರೆ ನಾನು ನನ್ನ ಸೊಸಿನ ನನ್ನ ಮನೆ ತುಂಬಿಸ್ಕೊಂತಿದ್ದೆ. ನಾನು ಹೇಳಂಗಾರ ನೋಡೋಣ. ನೋಡ್ವಾ, ನೀ ಹಿಂಗೆಲ್ಲ ಮಾತಾಡಿದ್ರೆ ನಾವರ ಏನ್ ಹೇಳಾಕತ್ತಿ? ಅಲ್ಲ ಮತ್ತೆ ದರಿದ್ರ ಅದು ಇದು ಅಂತ ಮಾತಾಡಲ್ಲ. ನೀನ್ ನೋಡಿದ್ರೆ ಸುಮ್ಮನೆ ಅದಿ. ಮತ್ತೆ ಇದಕ್ಕೇನಂತ ತಿಳ್ಕೊಬೇಕು ಕೇಳಂಗಾರ ನೋಡೋಣ. ಅಲ್ಲಿ ಗೊತ್ತಾಗದ್ ಬೇಡ ತೀರಾಕಿಗೆ ಒಂದ್ ಸ್ವಲ್ಪ ರಾಕಿಗೆ. ಯಾರಿಗಂತ ಅಳಿಕಿ ಮಾತ್ನ? ಯಾಕ ನನ್ನ ಮಗಳು ಏನ್ ಅಂತ ಅದಕ್ಕೀಗ ಅನ್ಯಾಯ ಮಾಡಿ ಅಳಿಕಿಗೆ? ನನ್ನ ಮಗಳು ಬಾಳೆ ಹಾಳು ಮಾಡಕ್ ನೋಡ್ದಕ್ಕೆ ಈಕಿ ಅದು ಎಲ್ಲದನ್ನು ಕ್ಷಮಿಸಿ ಹೋಗ್ಲಿ ಬಿಡು. ಮತ್ತೆ ಎಷ್ಟಾದ್ರೂ ತಂಗಿ ಮಗಳಲ್ಲ ಅಂತೇಳಿ ನಾನು ಆಕಿಗೆ ಏನೋ ಅನ್ನಕೋಲಿಲ್ಲ. ಮತ್ತ ಈಗ ಇಂಥವೆಲ್ಲ ಮಾತಾಡಿ ನನ್ನ ಮಗಳ ಮನ್ಸಿಗೆ ನೋವು ಮಾಡ್ತಾಳಂದ್ರೆ ಏನು ಅಧಿಕಾರ ಐತಿ ಈಕಿಗೆ? ಇದು ಗೊತ್ತಾಗಬೇಕಲ್ಲ ನನಗೆ. ಹೌದಣ್ಣ, ನೀವು ಹೇಳೋದು ಒಂದು ಲೆಕ್ಕಕ್ಕೆ ಹೌದೇ, ಬರೋಬ್ಬರಿನೇ. ನಾನು ಕೇಳ್ತೇನೆ. ಆಕಿ ಬಂದಿಲ್ಲ ಮನೆಗೆ, ಇಲ್ಲ ಅಂದ್ರೆ ಕೇಳ್ತೀನಿ. ಒಂದು 4-5 ದಿನನೇ ಆತೀಗ ಬಂದಿಲ್ಲ. ಅದೇನೋ ಅವ್ರ ಮಂದಿಯವ್ರಿಗೆ ಅದು ಹೋಗಿದ್ರು, ಅದು ಇದು ಕೆಲಸ ಅಂತೇಳಿ ಅವ್ರ ಮನೆಗೆ ಅದಾಳಕಿ. ಬಂದಿಲ್ಲ ಅಂದ್ರೆ ನಾನೇ ಕೇಳ್ತೀನಿ, ಯಾಕವಾ ಹಿಂಗ್ಯಾಕೆ ಮಾತಾಡ್ತೀನಿ, ಮಾತಾಡೋದು ಸರಿಯನ ಅಂತೇಳಿ. ಏನು ಮೊನ್ನೆ ಅಂದ್ಲು, ಅಂದ ತಕ್ಷಣ ಬೈದೇನೆ. ಯಾಕೆ ನಿನ್ನ ಮಗಳು ಹೇಳಿಲ್ಲನ? ಹೇಳಿದ್ಲು. ಆಕಿ ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಸಮಾಧಾನ ಇರೋದು. ಒಂದ್ ವೇಳೆ ನೀ ಬೈದಿಲ್ಲ ಅನ್ನೋದು ಏನಾರ ಗೊತ್ತಾಗಿದ್ರೆ ನಾನು ನಿಜ ಹೇಳ್ತೇನೆ. ಮತ್ತು ನನ್ನ ಮತ್ತು ಅವತಾರನ ಬೇರೆ ಹಾಕಿರ್ತಿತ್ತು. ರುದ್ರಣ್ಣ, ಈಗ ಅದೆಲ್ಲ ತಲೆಯಾಗಿ ಇಟ್ಕೊಳಕ್ ಹೋಗ್ಬೇಡ. ಏನು ಹಿಂಗೆ ಮಾತಾಡ್ತಾವ ಮರ, ಏನು ಮಾಡ್ತಿ ಹೇಳೋಕೆ? ತಿಳುವಳಿಕೆ ಭಾರಿ ಕಮ್ಮಿ. ಹಂಗೆ ತಿಳುವಳಿಕೆ ಇದ್ದಿದ್ರೆ ಅವ್ರು ಹಿಂಗೆಲ್ಲ ಮಾಡ್ತಿದ್ರನ್ನ ಹೇಳಿ ನೋಡೋಣ. ಬೇಜಾರಾಗಬೇಡ ಅಂತ ಹೇಳಕ್ಕಿಗೆ. ಏನು ಅವೆಲ್ಲ ಇರೋದೇ ಹಂಗೆ ಮನೆ ಅಂದಮೇಲೆ. ನಾವು ಬೈದ್ವಿ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ, ಯಾಕೆ ಹಂಗೆ ಮಾತಾಡ್ತೀನಿ ಅಂತೆ ಬೈದ್ವಿ. ಬೈದ್ಮೇಲೆ ಆಕಿಗೂ ಅನ್ನಿಸ್ತು, ಹೌದು ನಾನು ಅನ್ಬಾರ್ದಾಗಿತ್ತು ಅಂತೇಳಿ. ಆಕಿನೂ ಅನ್ಬೇಕು ಅನ್ನೋ ಒಂದು ಯಾವುದು ಪೂರ್ವ ನಿರ್ಧಾರದಿಂದ ಮಾತಾಡಿದ್ದಲ್ಲದು.
ಅಂದ್ರೆ ಏಕುಬೈಲೆ ಏನಂದ್ಲು ಗೊತ್ತೇನ ಆಕಿ ಯಾಕೆ ಈಕಿ ಬಂದಾಗಿನ ಒಂಥರ ದರಿದ್ರತ್ತೆ ಹಂಗ ಆಗ್ಬಿಡತಿ ಮೊದ್ಲು ಹಿಂಗಿದ್ದಿಲ್ಲಲ್ಲ ವಿವ ಅಂತ ಅಂದ್ಬಿಟ್ಲು. ಅದಕ್ಕೆ ಅದನ್ನ ಅನ್ನೋ ರೀತಿ ಸರಿಯಲ್ವಾ, ಮೊದ್ಲು ಹಿಂಗಿದ್ದಿದ್ದಿಲ್ಲ ಯಾಕೆ ಈ ಕಾಡಾಟತೈತಿ ಪೂಜೆ ಗೀಜೆ ಮಾಡ್ತಾನ ಅಂದ್ರೆ ಒಂದು ಮಾತು, ನೀ ಏಕಾಏಕಿ ಆ ಹುಡುಗಿ ಮೇಲೆ ಹೋಗಿಯಲ್ಲ ಅಂತ ನಾವು ಬೈದ್ವಿ. ಅವಾಗ ಆಕಿಗೂ ಅನ್ನಿಸ್ತವು ನಾ ಅನ್ಬಾರ್ದಾಗಿತ್ತು ಅಂತೇಳಿ. ಈಗ ಇನ್ನೊಮ್ಮೆ ಯಾಕೆ ಹಂಗೆ ಅನ್ನೋದಿಲ್ಲ ತಗೋ, ಏನು ತೆರಿ ಕೆಡಿಸ್ಕೊಬೇಡ. ನನಗೂ ಅರ್ಥ ಆಕತಿ ಯಾರಾದ್ರ ಮಗಳಿಗೆ ಹಿಂಗಂದ್ರೆ ಬೇಜಾರಾಗದೆ. ನೀನು ಇವ್ ಬರ್ತಾನೆ ತಗೋ ಇವ ಏನು ಇವ್ಗೆ ಹೇಳ ಈಗೇನು ನಿನ್ನ ಮಗಳು ಬರ್ತಾಳ ಇನ್ನೊಂದು 2 ದಿನ ಇರ್ತಾಳ ಅಲ್ಲಿ. ಆದ್ರೂ ಏನೋ ಅನ್ನಣ್ಣ ನೀನು ಹಿಂಗೆಲ್ಲ ಮಾತಾಡ್ದಾಗ ಸ್ವಲ್ಪ ಬೇಜಾರಾಕವ ಮಕ್ಳಿಗೆ, ಹೌದಿಲ್ಲ? ಈಗ ಏನಪ್ಪ ಕೆಲಸ ಚಲೋ ಸಿಕ್ತಾನ? ಸಿಕ್ಕತ್ ಮಾವ ಕೆಲಸ ಸಿಕ್ಕತಿ, ಏನು ತೊಂದರೆ ಇಲ್ಲ, ಪಗಾರನು ಚಲೋ ಐತಿ. ನನ್ನ ಬೈಕ್ ಒಂದು ಎಳ್ಕೊಂಡು ಹೋಗ್ಯಾರಲ್ಲ ಅದನ್ನೊಂದು ಬಿಡಿಸ್ಕೊಂಬರ್ಬೇಕಾಗೈತಿ. ಬರ್ತೀವಿ ಮಾವ ಇವತ್ತು. ಬಿಡಿಸ್ಕೊಂಬಂದ್ಮೇಲೆ ನಾನು ಬರ್ತೇನೆ. ಬೈಕ್ ಇಲ್ಲದಕ್ಕೆ ಬಂದಿಲ್ಲ ಅಲ್ಲಿ ಮನೆಗೆ. ಫೋನು ಹಚ್ಚಕ್ಕಾಗಿಲ್ಲ ಕೆಲಸದ ಒತ್ತಡದಾಗ. ಈಗ ಬೈಕ್ ಬಿಡಿಸ್ಕೊಂಡು ಬಂದು ಸೀದಾ ಬಂದು ಮನೆಗೆ ಯಾಕಿನ ಕರ್ಕೊಂಬರ್ತೇನೆ. ಅಷ್ಟು ಮಾಡಪ್ಪ. ಅಷ್ಟು ಮಾಡ. ಏನ ಬೈಕ್ ತಂದಿಂದ ಬಾ. ಮತ್ತೇನು ತಗೋರ್ವಾ ಕುಂದ್ರದೈತಿ ನಿಂದ್ರದೈತಿ, ನಾ ಬರ್ತೇನೆ ತಗೋ. ನನ್ನ ಮನ್ಯಾಗ ಇನ್ನು ಭಾಳ ಕೆಲಸ ಅದಾವಲ್ಲಿ. ಹಿಂಗ್ ಬಂದ್ ಹಿಂಗ್ ಹೊಂಟ ಏನ ಸುಮ್ ಕುದುರ ಊಟ ಮಾಡ್ಕೊಂಡು ಹೋಗೋವಂತಿ 2 ನಿಮಿಷ. ಅಲ್ಲೇ ಅಡಿಗೆ ಆಗಕತ್ತೈತಿ ಕುಂದ್ರ. ಮತ್ತ ಹೆಂಗೈತಪ್ಪ ಕೆಲಸ? ಅರೆ ನಿಂತ ಮಾತಾಡತ್ತಿಲ್ಲೋ ಮರೆ, ಬಾ ಒಳಗೆ ಹೋಗ್ಬಾ, ನಡಿ ಕುಂದ್ರ ನಡಿ. ಕುಂದಿರ್ತೇನೆ. ನನಗೆ ಒಮ್ಮೆ ಹಿಂಗಂದ್ಲಲ್ಲ ರುಮ್ಮ ಶಿಟ್ಟೇರಿ ಇಲ್ಲಿ ಬಂದಿದ್ದೆ ಸೀದಾ. ಕೈಕಾಲು ಮಾರಿ ತಗೊಂಬರ್ತೇನೆ ತಡಿ. ಹೆಂಗ್ ನಡ್ಯಾಕತ್ತವ ಪ್ರಭಾವತಿ ಕೆಲಸ? ಕೆಲಸ ಚಲೋ ನಡ್ದೈತ್ರಿ ಮಾವರ. ಕೆಲ್ಸಕ್ಕೇನ್ರಿ ನಮ್ಮಪ್ಪ ಅದು ಬರಾಕತ್ತಾರಲ್ಲ ಸ್ವಲ್ಪ ನನಗೆ ಆಸರ, ಯಾವ್ದು ತೊಂದ್ರೆ ಇಲ್ದಂಗೆ ನಡೀತಾ ಐತಿ. ಆಗ್ಲವ. ಏನಾರ ಸಹಾಯ ಬೇಕು ಅಂತಂದ್ರೆ ಕೇಳ. ಹ್ಞೂ ರೀ ಮಾವರ್ ಕೇಳ್ತೇನೆ. ಅಂದಂಗೆ ನಿಮ್ದು ಅಲ್ಲಿ ದನಕರ ಇದಾಗತ್ತವು ಅಂತ ಅಂದಿದ್ಲಕ್ಕ, ಹೆಂಗೆ ಈಗ ಚಲೋ ನಡ್ದತ್ತೇನ್ರಿ? ಚಲೋ ನಡೀತಾ ಈಗ ಮೊದ್ಲಿನಂಗೆ ಸಾಯತಿಲ್ಲ ಈಗ. ಮತ್ತೇನಾರು ಫೋನ್ ಗಿನ್ ಮಾಡಿದ್ನ? ಈಗೇನು ಮತ್ತೇನು ಫೋನ್ ಹಚ್ಚಿಲ್ಲಕ್ಕ. ಅವಾಗ ಫೋನ್ ಹಚ್ಚಿದ್ದು ಕರಿತಾಳಂತ ಮಾಡಿದ್ರೆ ನಾನು ಕರಿಯಕ್ಕೆ ಹೋಗ್ಲಿಲ್ಲಪ್ಪ. ಯಾಕೆ ಕರಿಬೇಕು? ಹೌದಿಲ್ಲ, ಅವ್ರು ಬೇಕಂತ ಹೋಗಿರೋರಿಗೆ ಬಾ ಅಂತ ನಾವು ಯಾಕೆ ಕರಿಯಕ್ಕೆ ಹೋಗೋಣ? ನಾನೇನು ಕರೀಲಿಲ್ಲ ಮಗಳ. ಅದು ಕರೆ ಅನ್ನ. ಫೋನ್ಗಿನ್ ಮಾಡಿದ ಅಂದ್ರೆ ಈ ಸಲ ಏನು ಕೆಲಸ ಸಿಗ್ತಾ ಏನು ಎತ್ತಂತ ಸಮಾಧಾನಾಗೆ ಮಾತಾಡಿ ಆಮ್ಯಾಗ ವಿಚಾರ ಮಾಡಿ. ನೋಡು ಈಗ ಸುಮ್ಮನೆ ನೀನು ಕರಿಲಾರ್ದಂಗೆ ಇರೋದು, ಅವನ ಅಲ್ಲಿ ಆಮೇಲೆ ಯಾವ್ದಾರ ತಪ್ಪ ಹಾದಿ ತುಳಿದಿಳ್ದಾನ, ಹೋಗ್ಲಿ ಬಾ ಅಂತ ಹೇಳು. ಈಗ ಮೊದ್ಲಿನಂಗೆ ಏನು ಚಿಂತಿಲ್ ತಗೋ. ಈಗ ಏನಾಗಿತ್ತು ಗೊತ್ತನ, ರೊಕ್ಕ ಕೊಡೋದು ಏನಿತ್ತು ಎಲ್ಲ ಕೊಟ್ಟು ಮುಟ್ಸಾಳವ ಅವ್ರ ತಂಗಿ. ಇದೇನ್ರಿ ಹೊಸ ಪದ್ಧತಿ? ಆಕಿನೇ ಅಂದ್ಲು. ಏನಂತ? ನೀ ನಮ್ಮ ಅಣ್ಣನೂ ಅಲ್ಲ, ನಾನು ನಿನ್ನ ತಂಗಿನೂ ಅಲ್ಲ. ನೀ ನನಗೆ ಇನ್ನೊಮ್ಮೆ ತಂಗಿ ಅನ್ಬೇಡ, ಯಾಕಂದ್ರೆ ನನ್ನ ಕಷ್ಟಕ್ಕೆ ನೀವು ಯಾರು ಆಗಿಲ್ಲ ಆಸ್ರ, ನನ್ನ ಕಷ್ಟಕ್ಕೆ ನಾನೇ ಆಗಿರೋದು. ಅದಕ್ಕೆ ನೀವು ಯಾರು ನನಗೆ ಅಣ್ಣ ತಂಗಿ ಅನ್ನಕ್ಕೆ ಹೋಗ್ಬೇಡ್ರಿ ನೀವು ಅಂತಂದ್ಲ. ಆಯ್ತು ತಗೋರುವ, ನೀನು ಇಷ್ಟದಂಗೆ ಆಗಲಿ ಅಂತಂದೆ. ಹೌದಾ? ಇದೆಲ್ಲ ಯಾವಾಗ ನಡೀತ್ರಿ ಅಣ್ಣ ತಂಗಿ ನಡಕ? ನಂಗೊಂದು ಮಾತು ಹೇಳಿಲ್ಲ. ಮೊನ್ನೆ ಬಂದಿದ್ಲು. ಇವ್ರು ರೊಕ್ಕ ಕೊಡಕ್ಕೆ ಹೊಲ ಮಾರಿದ್ರು. ನನಗೆ ವಿಚಾರ ಗೊತ್ತಾಗೋದಿಲ್ಲನ. ಏನ ಹೊಲ ಮಾರಿದ್ರ? ಹೊಲ ಅಳತಿ ಮಾಡಕ್ಕೆ ಬಂದಿದ್ರ. ಹಂಗಾಗಿ ಯಾಕೆ ಇವ್ರು ಅಳತಿ ಯಾಕೆ ಮಾಡಕತ್ತಾರ, ಏನು ಎತ್ತ ಸುತ್ತಲೂ ಬೇಲಿ ಬೇರೆ ಹಾಕಕ್ಕೆ ವ್ಯವಸ್ಥೆ ಮಾಡಕತ್ತಾರಲ್ಲ ಅಂತ ನನಗೆ ತಲೆಯಾಗ. ನಾ ಸುಮ್ಮನೆ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು, ಇಲ್ಲ ಕೊಡೋ ರೊಕ್ಕಕ್ಕೆ ತಡ್ಕೊಳಕ್ಕಾಗ್ಲಾರ್ದ ಇನ್ನು ಬಡ್ಡಿಗೆ ಓದ್ಗಿದ್ದಿತ್ತು ಅಂತೇಳಿ ಹೊಲ ಮಾರಿ ಉಳಿದಿದ್ ರೊಕ್ಕ ಇಸ್ಕೊಳಕ್ಕೆ ಬಂದಾರ ಇವ್ರು ಅಂತ ಗೊತ್ತಾಯ್ತು. ಗಂಡ ಹೆಂಡತಿ ಕೂಡ ಅದೇನೇನೋ ಸೈಗೆ ಎಲ್ಲ ಮಾಡತ್ತಿದ್ರಪ್ಪ, ಮಾಡಿ ಹೊಲ ಮಾರಿದ್ರು. ಅಲ್ಲ, ಅಯ್ಯೋ ದೇವ್ರೆ, ಅಲ್ಲ ಇದು ಈಗ ಮಕ್ಕಳು ಸಹಿ ಮಾಡ್ಬೇಕ ಏನ? ಅದಕ್ಕೆ ಮಾಡ್ಬೇಕು, ಮಕ್ಕಳಿಲ್ಲಲ್ಲ. ಆಮೇಲೆ ಅದಿರೋದು ಈಕೆ ಹೆಸ್ರಿಗೆಲ್ಲ, ಹಂಗಾಗಿ ಅಷ್ಟೇನು ಅವಶ್ಯಕತೆ ಇಲ್ಲ ಮಾಡಲೇಬೇಕು ಅನ್ನೋಂಥದ್ದು. ನೋಡ, ಅದನ್ನ ಉಳಿಸ್ಕೊಳಕ್ ಕಿಮ್ಮತ್ ಆಗಲಿಲ್ಲ. ಜಗಳ ಮಾಡಿ ನಿಮ್ಗೆ ಅನ್ಯಾಯ ಮಾಡಿ ಇಸ್ಕೊಂಡ್ಲು ಮಾವರ. ಇಸ್ಕೊಂಡು ಅದಕ್ಕೆ ದೇವ್ರು ಸರಿ ಕರೆಕ್ಟಾಗಿ ಮಾಡ್ತಾನ ತೀರ್ಪು. ನೋಡ್ರಿ, ಅದನ್ನ ಅಕ್ಕಿಗಾರ ಉಳಿಸ್ಕೊಳಕ್ ಆತನ? ಉಳಿಸ್ಕೊಳಕ್ ಆಗಲಿಲ್ಲ. ಒಂದೇ ಬೇಜಾರೇನ, ನಮ್ಮ ತಂಗಿ ಕೊಟ್ಟೇನೇನೋ ಸಮಾಧಾನ ಇತ್ತು. ಈಗ ಅದು ಇಲ್ಲ, ಎಲ್ಲ ಮಾರಿ ಮಂಡಕ್ಕಿ ತಿಂದು ರೊಕ್ಕ ಇಸ್ಕೊಂಡು ಹೋದು. ಹಂಗಾಗಿ ಸಾಲ ತೀರ್ದಂಗೆ ಆತವ. ಅದಕ್ಕೆ ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳೋಂಗ. ಇನ್ನೇನು ಫೋನ್ಗೆ ಹಚ್ಚಿದ್ರೆ ಹಿಂಗೆ ತೀರ್ಸೈತೆ ನೋಡಂತ ಹೇಳು. ಅವರು ಬಾಯಿ ಬಿಡ್ತಿದ್ದಿಲ್ಲ ನನ್ನ ಇದ್ರಿಗೆ, ಹಿಂಗೆ ರೊಕ್ಕ ಪಕ್ಕ ಕೊಟ್ಟಿದ್ದು ಮಾಡಿದ್ದು ಮುಗುದತಿ ಎಲ್ಲ ಅಂತೇಳಿ. ಅದು ಏನದು ಹೊಲ ಎಲ್ಲ ಅಳತಿ ಮಾಡಕ್ಕೆ ಬಂದಾರಲ್ಲ, ಯಾಕೆ ಮಾರಾಕತ್ತೀರ ನೀವು ಅಂತೇಳಿ ನಾನೇ ಕೇಳಿಂದ ಇಲ್ಲ ಇವು ಅನ್ಕೋಂತ ಬಾಯಿ ಬಿಟ್ಟಿದ್ದದು. ಅವ್ರಿಗೆ ಹೇಳೋ ಮನ್ಸು ಏನಿದ್ದಿದ್ದಿಲ್ಲ ಮತ್ತೆ. ಓ ಹೌದಾ? ಅಯ್ಯ, ಅದೇಂಗೆ ಹೇಳ್ತಾರೆ ಹೇಳ್ರಿ. ಅಲ್ಲ, ಹೇಳಿದ್ರೆ ಮತ್ತೆ ರೊಕ್ಕ ಬರಲ್ಲಲ್ಲ, ಅದಕ್ಕೆ ಮುಚ್ಚಿಡ್ಬೇಕಂತಿದ್ರು. ಆದ್ರೆ ಏನು ಮಾಡ್ತೀರಿ ಗೊತ್ತಾಗ್ಬಿಡ್ತೀಗ. ಹಂಗಾಗಿರ್ತದ. ಫೋನ್ ಹಚ್ಚಿದ್ರ ಅಂದ್ರೆ ಹೇಳ್ತೀನಿ ರೀ ಮಾವರ, ಬಾ ಅಂತೇಳಿ. ಸರಿ ಆತು. ನಾನು ನಾಳೆ ಬೆಳಗ್ಗೆ ಊರಿಗೆ ಹೋಗ್ಬಿಡ್ತೇನೆ ಬೇ. ಏನು ಮತ್ತೆ ನನ್ನ ಕ್ಲಾಸಸ್ ಸ್ಟಾರ್ಟ್ ಆದವು. ಸ್ಟಾರ್ಟ್ ಆಗೋಕೆ ಇನ್ನೂ 2 days ಐತಿ. ಬಟ್ ಹೋಗಿ ಅಡ್ಜಸ್ಟ್ ಆಗ್ಬೇಕು. ಇನ್ನೂ ಅಲ್ಲೆಲ್ಲ ಬಂದು ಭಾಳ ದಿನ ಆತಲ್ಲ. ಹೋಗಿ ರೂಮ್ ಕ್ಲೀನ್ ಮಾಡ್ಕೋಬೇಕು. ಇದ್ರೊಳಗೆ ಅವಸರದಾಗ ಹಂಗೆ ಬಿಟ್ಟು ಬಂದೀನಿ. ಆಮೇಲೆ ಹೋಗಿ ಸ್ವಲ್ಪ ಕೆಲವೊಂದು ಅಸೈನ್ಮೆಂಟ್ ಅದಾವು ಬರ್ಕೋಬೇಕು. ಅದಕ್ಕೆ ನಂಗೆ ಇಲ್ಲಿ ಇರೋಕ್ಕಾಗಲ್ಲ. ನಾ ಹಂಗಾರೆ ಬೆಳಗ್ಗೆ ದೌಡ್ ಹೊಂಟ್ಬಿಡ್ತೇನೆ. ಏನು ಸ್ವಲ್ಪ ದೌಡೆದ್ದು ನಂಗೆ ಒಂಚೂರು ಏನಾರು ನಾಷ್ಟಕ್ಕೆ ಮಾಡ್ಬಿಡು. ಮಾಡ್ತೇನಪ್ಪ, ನೀ ಕೇಳೋದು ಹೆಚ್ಚ, ನಾ ಮಾಡೋದು ಹೆಚ್ಚ. ನೋಡ್ ಮಗನೇ, ಅಲ್ಲಿ ಹೋದ್ಮೇಲೆ ಹುಷಾರಪ್ಪ ಮತ್ತೆ. ಅಲ್ಲವ, ಈಗ ಒಂದ್ಸಲ ಹೋಗಿ ಇದ್ದು ಬಂದಾತು, ಇನ್ನು ಹುಷಾರು ಮಗನೇ ಅನ್ನೋದ್ರಾಗ ಇದೆಯಲ್ಲವ. ಹೋಗ್ಕನ್ ಬಿಡ ಅಣ್ಣ, ಎದ್ರಕೋಬೇಡ, ಆರಾಮಾಗಿ ಹೋಗಿ ಇದ್ದು ಬರ್ತಾನ.
ಅಯ್ಯೋ ಬರ್ತಾನವ ಆದ್ರೂ ಒಂಥರ ತಾಯಿ ಮನಸ್ಸು ನೋಡಿ ಹೇಳ್ಬೇಕು ಹೇಳೇನಿ. ನಿಂಗೆ ಈಗ ಗೊತ್ತಾಗಲ್ಲೇ, ನಾ ಅದೇ ಹೇಳಿಲ್ಲ ನಿನಗ. ನೀನು ನಾಳೆ ನನ್ನ ಹಂಗ ಅಕ್ಕಿ ಅಲ್ಲ, ಅವಾಗ ಗೊತ್ತಾಕತಿ ಅಂತ ಹೇಳಿಲ್ಲ ನಾನು. ಅಯ್ಯೋ ದೇವ್ರೆ. ರೊಕ್ಕ ಪಕ್ಕ ಏನಾರ ಬೇಕನಪ್ಪ? ರೊಕ್ಕ ಈಗ ಎದಕ್ಕೂ ಬೇಡಪ್ಪ. ನಾ ಹಂಗೇನಾರ ಬೇಕಾದ್ರೆ ನಾ ಬಾಯ್ ಬಿಟ್ಟು ಕೇಳ್ತೀನಿ ನಿಮ್ಮ ಹತ್ರ. ಈಗ ಸದ್ಯಕ್ಕೆ ಎದಕ್ಕೂ ಬೇಡ, ಸುಮ್ಮನೆ ಎದಕ್ಕೆ. ಆಮೇಲಪ್ಪ ಅಲ್ಲೊಂದು ಹೆಂಗಂದ್ರೆ ಅವರೇ ಅದು ಎಂಥದ ಕೆಲಸನೂ ಕೊಡ್ತಾರಪ್ಪ. ಆ ಕೆಲಸ ಮಾಡ್ಕೊಂತಾನೆ ನಾವು ಓದ್ಬೋದು. ಹಾ, ನಮಗೆ ತಿಂಗಳಿಗೆ ಇಷ್ಟು ಅಂತ ಪಗಾರನೂ ಕೊಡ್ತಾರೆ. ಅದು ಆರಾಮ ನಮ್ದು ಕಾಲೇಜ್ ಇರ್ತೈತಲ್ಲ, ಟೈಮಿಂಗ್ ಮೇಲೆ 1 ತಾಸು 2 ತಾಸು ಮಾಡಿದ್ರು ಸಾಕಂತೆ. ಆ ಥರ ಇರ್ತದಂತ ಅದು ಕೆಲಸ. ಅದು ನಾನು ಇನ್ನೂ ಅದ್ರ ಬಗ್ಗೆ ಯಾವ ಕೆಲಸ ಏನಂತ ಗೊತ್ತಾಗಿಲ್ಲ. ಅಂದ್ರೆ ಯಾಕೆ ನನಗೆ ಅದು ಗೊತ್ತಾಗಿಲ್ಲ ಅಂದ್ರೆ ನಮ್ಮ ರೂಮ್ಮೇಟ್ಸ್ ಅದಾರಲ್ಲ ಅವ್ರು ಹೋಗ್ತಾರಪ್ಪ, ಅದನ್ನ ಮಾಡಿ ಅವ್ರಿಗೆ ರೊಕ್ಕನೂ ಬರ್ತೈತಿ. ಅದು ಏನಪ್ಪ ವಿಚಿತ್ರ ಅನ್ನಿಸ್ತು ನನಗಂತೂ ಒಂಥರ ಅದು ಕೇಳಿ ಸುದ್ದಿನ. ಅಲ್ಲಲ್ಲ ಕೆಲಸ ಮಾಡ್ಕೊಂತ ನಿಂತಂದ್ರೆ ನಿನಗೆ ಓದಾಕತ್ತಂತ ಮಾಡಿ ಏನ? ಬೇಡಪ್ಪ, ಕೆಲಸ ಮಾಡ್ಕೊಂತ ಓದಾಕತ್ತನ ಆ ಕಡೆ ಲಕ್ಷ ಹೋಗ್ಬಿಡ್ತೈತಿ. ಏನ್ ಬೇಡ, ಹಂಗೇನಾರು ಖರ್ಚಿಗೆ ರೊಕ್ಕ ಬೇಕಾದ್ರೆ ಕೇಳ, ನಾ ಕೊಡ್ತೇವೆ ಅಂತ. ಹೆಂಗ ಹೊಟ್ಟಿ ಬಟ್ಟಿ ಕಟ್ಟಿ ಮಾಡ್ತೇವಿ, ಆದ್ರೆ ನೀ ಎಲ್ಲಿ ಕೆಲಸ ಮಾಡಕ್ ಹೋಗ್ಬೇಡ. ಆದ್ರೂ ಏನನ್ರಿ, ನನ್ಗಿಂತ ಜಾಸ್ತಿ ಅವನ ಮೇಲೆ ಪ್ರೀತಿ ನಿಮ್ಗೆ. ಸುಮ್ಮನಿರ, ಹಂಗೆಲ್ಲ ಗೊತ್ತಾಗಲ್ಲ ನಿನಗೆ. ನಾಳೆ ಮದುವೆ ಮಾಡ್ಕೊಂಡು ಹೋಗ್ತೀಯಲ್ಲ, ಗಂಡನ ಮನೆಯಿಂದ ಬರ್ತೀಯಲ್ಲ, ಅವಾಗ ನೋಡಿ ನಿಂಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೇನೆ ಅಂತೇಳಿ. ಈಗೂ ಪ್ರೀತಿ ಐತಿ, ಅವಾಗ ಗೊತ್ತಾಕತಿ ಚಂದಾಗಿ ನೋಡ್ಕೊಳ್ಳೋದು ಏನ. ಆಯ್ತಾಯ್ತು, ಈಗ ನಿನ್ ಪ್ರೀತಿ ಮಾಡೋದು ನೋಡ್ಬೇಕು ಅಂತ ನಾ ಗಂಡ ಮನೆಗೆ ಹೋಗ್ತಾ ಇರಲ್ಲ. ನಾನು ಆಟಾಡಕ್ ಹೋಗಕ್ಕೆ ಅಣ್ಣ. ಸರಿ, ನಾ ಆಟಾಡಕ್ ಹೋಗ್ತೇನೆ. ನೀನು ನಾಳೆ ಊರಿಗೆ ಹೋಗೋದಲ್ಲ ಇನ್ನು. ಮತ್ತೆ ನಾ ರಾತ್ರಿ ನಿನ್ನ ಜೋಡಿ ಮಾತಾಡ್ತೀನಿ. ಅಣ್ಣ ನೀನು ನಂಗೆ ಓದ್ಸಲ ಊರಿಗೆ ಹೋಗಿ ಬರ್ತಾರೆ ಏನಾರ ತೊಗೊಂಬರ್ತೀನಿ ಅಂದಿದ್ದೆ, ಏನು ತಂದೆ ಇಲ್ಲ, ಬರೀ ಚಾಕ್ಲೇಟ್ ಅಷ್ಟೇ ತಂದಿ. ಅಣ್ಣ ಏನಾರ ಅಲ್ಲಿಂದ ತೊಗೊಂಬಾರ. ಅಲ್ಲ, ನಮ್ಮೂರಾಗ ಅಂಗಿಗಳು ಹಿಂಗಿರ್ತಾವೆ, ಅಲ್ಲೇ ಅಂಗಿ ಹೆಂಗಿರ್ಬೋದು? ಒಂದು ಯಾವ್ದಾರ ಅಮೇರಿಕದ ಅಂಗಿ ತೊಗೊಂಬಾ ಅಣ್ಣ, ಚೆನ್ನಾಗಿರೋದು. ಅಲ್ಲಿ ಭಾಳ ಸರಿ ಇಲ್ಲ ಮರಯ. ಇಲ್ಲಿ ಹಂಗ ಚಂದಾಗಿರೋದೇ ಇಲ್ಲ ಅಲ್ಲಿ. ಇಲ್ಲಿ ಹೆಂಗೆ ಸೀರೆ ಗೀರಿ ಸಿಗ್ತಾವಂತ ಮಾಡಿಯ? ಸೀರೆ ಸಿಗಲ್ಲ, ಲಂಗ ಜಂಪರ್ ಸಿಗಂಗಿಲ್ಲ, ಒಂದು ಕಮ್ಮನ ಅಂಗಿ ಸಿಗಂಗಿಲ್ಲ. ಅವಾಗ ಮರಯ ಅವ್ಕರ್ದು ಒಂಥರ ಅರಿಬಿನ ಬೇರೆ ಥರ ಇರ್ತೈತಿ. ಅವ್ನು ನೋಡಿದ್ರೆ ಏನಿವ ಅರಿಬಿ ಅನ್ಬೇಕು. ಆಮೇಲೆ ಅದು ಅಲ್ದು ಯಾ ನಮ್ನಿ ಪುಟ್ಟಪುರಿ ಒಂದು 4 ಸೀರೆ ತೊಗೋಬೋದು, ಅಷ್ಟು ತುಟ್ಟಿ ಅಂತವೇನ ಅರಿಬಿ. ಬಿಡ, ಆ ರೊಕ್ಕ ತೊಗೊಂಬಂದು ಇಲ್ಲೇ ಕೊಡಿಸ್ತೇನೆ ತಗೋ. ಏನ ಹೌದಾ? ಬಗಲ್ ಬಂಡಿ ಅಂಗಿ ಎಲ್ಲ ಇರ್ತಾವ ಏನ? ಹೋಗ್ಲಿ ಬಿಡು, ಬೇಡ. ಅದಕ್ಕೆ ಹೇಳೋದು ಬೇಡ ಅಂತೇಳಿ. ಆಯ್ತು, ನಾನು ಕುಂಟಾಪಿಲ್ಲ ಆಡಕ್ ಹೋಗ್ತೇನಿ. ಎಷ್ಟು ಒಟ್ಟ 2 ವರ್ಷ ಐತೇನಪ್ಪ ಓದೋದು? 2 ವರ್ಷ ಐತಪ್ಪ ಓದೋದು. ಅದು ಮುಗಿಸಿದೆ ಅಂದ್ರೆ ಅಲ್ಲೇ ದೊಡ್ಡ ಕೆಲಸ. ಹೌದ, ನಂಗೆ ಪಗಾರ ಎಲ್ಲ ಇದಾಕೈತ್ ನೋಡು. ಅಲ್ಲ, ಅಷ್ಟೆಲ್ಲ ಕಲ್ತು ಅವ್ರ ದೇಶದಾಗ ದುಡಿಯೋ ಬದ್ಲಿ ನಮ್ ದೇಶಕ್ಕೆ ಬಂದು ದುಡಿಬೋದಲ್ಲ? ದುಡಿಬೋದವ, ಅದಕ್ಕೇನಿಲ್ಲ. ಆದ್ರೆ ನೋಡೋಣ ಪಗಾರ ಅದು ನೋಡೋಣ ತಗೋ. ನನಗೂ ಒಂದು ಆಸೆ ಅಲ್ಲ ಅಲ್ಲಿ ಮಾಡ್ಬೇಕು ಅಂತ. ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡೋಣ ಅಂತ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರವ. ಆಯ್ತಪ್ಪ. ಸರ್, ನಂಗೆ ನಿದ್ದೆ ಭಾಳ ಆಯ್ತವ. ಈಗ ಒಂಚೂರು ಮಕ್ಕೊಂತೇನೆ. ಬೆಳಿಗ್ಗೆ ದೌಡದ್ದು ರೆಡಿ ಆಗ್ಬೇಕು. ನಂಗೆ ಒಂಚೂರು 5 ಗಂಟೆ ಅಂದ್ರೆ ಎಬ್ಸವ. ಕರೆಕ್ಟ್ 7 ಗಂಟೆಗೆ ಐತಿ ಫ್ಲೈಟ್. ನಾನು 5 ಗಂಟೆ ಅಂದ್ರೆ ಎಬ್ಸ್ತಾನೆ. ಅಣ್ಣ, ನೀ 5 ಗಂಟೆಗೆ ಎಬ್ಸಂದಿ ಅಲ್ಲ, ಬೇಕಾದ್ರೆ ನೋಡ್ತಾ ಇರ, ಚಾಲೆಂಜ್ ಮಾಡ್ತೀನಿ. ಅವ್ವ 3 ಗಂಟೆಗೆ ಎಬ್ಸಕ್ ನಿಂದಿರ್ತಾಳ. ನಾನು ಮೊನ್ನೆ ಎಕ್ಸಾಮ್ ಇದ್ವು ಅಂತೇಳಿ ಅವ ನಂಗೆ 6 ಗಂಟೆಗೆ ಎಬ್ಸು, 5 ಗಂಟೆಗೆ ಎಬ್ಸು ಓದ್ತೇನೆ ಅಂದಿದ್ನಲ್ಲ. ಯಪ್ಪ ದೇವ್ರ, 2:30 3 ಗಂಟೆಗೆ ನಿಂದಿರ್ತಾಳ. ಟೈಮ್ ಆತೇಳು ಅಂತೇಳಿ ಎಳ್ಳ ಮಠ ಬಿಡೋದಲ್ಲ. ಈಗ ನೀನ್ ಅಂದಿಯಲ್ಲೀಗ 5 ಗಂಟೆ ಅಂತೇಳಿ, ನೀನು 3 ಗಂಟೆಗೆ ನೀನ್ ಎಬ್ಸ್ಲಿಲ್ಲ ಅಂದ್ರೆ ಕೇಳ್ಬೇಕಾರ. ಹೌದಾ? ನಂಗೂ ಗೊತ್ತು ಬರ, ಆದ್ರೂ ಅಂದೆ. ಬಟ್ ನಿಮ್ ಎಲ್ಲರಿಗೂ ನಾನೊಬ್ಬ ಆಡ್ಕೊಳಕ್ ಸಿಕ್ಕನಲ್ಲ. ಇರ್ಲಿ. ಬಾಬೆ ಊಟಕ್ಕೆ ನೀಡು ಬಾ.